ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಪೊಲೀಸರ ಕಣ್ತಪ್ಪಿಸಿ ಮೈಸೂರು ತಲುಪಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಮೂಡಾ ಹಗರಣದ ವಿರುದ್ಧ ಮೈಸೂರಲ್ಲಿ ಪ್ರತಿಭಟನೆ ನಡೆದಿದೆ. ಟಾಟಾ ಏಸ್ನಲ್ಲಿ ಮೈಸೂರು ತಲುಪಿದ್ದಾರೆ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್. ಟಾಟಾ ಏಸ್ನಲ್ಲಿ ತೆರಳಿ ಮೈಸೂರಿನ ಪ್ರತಿಭಟನೆಯಲ್ಲಿ ಈ ಇಬ್ಬರು ಹಾಜರಾಗಿದ್ದಾರೆ. ಬೆಂಗಳೂರಲ್ಲಿ ಕಾರನ್ನ ತಡೆದಿದ್ದಕ್ಕೆ ಟಾಟಾ ಏಸ್ನಲ್ಲಿ ಇವರು ಪ್ರಯಾಣವನ್ನ ಮಾಡಿದ್ದಾರೆ. ರಸ್ತೆಗಿಳಿತಾ ಇದ್ದಂತೆ ವಿಜೇಂದ್ರ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಅವ್ರು ಹೋಗಕ್ಕಾಗ್ಲಿಲ್ಲ, ಹೀಗಾಗಿ ಟಾಟಾ ಏಸ್ನಲ್ಲೇ ಮೈಸೂರಿಗೆ ಬೇರೆ ನಾಯಕರು ಆರ್ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ಪ್ರಯಾಣ ಬೆಳೆಸ್ತಿದ್ದಾರೆ. ಇದೇ ಟಾಟಾ ಏಸ್ನ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಬಣ್ಣದ ಟಾರ್ಪಲ್ ಹೊದ್ದ ಟಾಟಾ ಏಸ್ನಲ್ಲಿ ಆರ್ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ಅವರು ಪೊಲೀಸರ ಕಣ್ತಪ್ಪಿಸಿ ಮೈಸೂರು ರೀಚ್ ಆದ್ರು. ಅವ್ರು ಬರ್ತಾ ಇದ್ದಂತೆ ಅಲ್ಲಿ ಕಾರ್ಯಕರ್ತರ ಘೋಷಣೆ, ಹರ್ಷೋದ್ಗಾರ ಗಮನಿಸ್ತಾ ಇದ್ದೀರಿ. ಅಂದ್ರೆ ಇಲ್ಲಿ ಮೂಡಾ ಬಗ್ಗೆ ಪ್ರತಿಭಟನೆ ಮಾಡುವುದಕ್ಕೆ ಪೊಲೀಸರ ಕಣ್ತಪ್ಪಿಸಿ ಟಾಟಾ ಏಸ್ನಲ್ಲಿ ಬಂದಿದ್ದಾರಲ್ಲ ಅನ್ನೋದೇ ಅಲ್ಲಿ ಕಾರ್ಯಕರ್ತರಿಗೆ ಒಂದು ಸಂಭ್ರಮ. ಸೊ ವಿಜೇಂದ್ರ ಅವರು ಕೂಡ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಆದ್ರೆ ಮಾರ್ಗ ಮಧ್ಯೆನೆ ಪೊಲೀಸರು ಅವರನ್ನ ವಶಪಡಿಸಿಕೊಂಡ್ರು. ಆದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಮೂಡಾ ಪ್ರತಿಭಟನೆಯಲ್ಲಿ ಮೈಸೂರಿಗೆ ತಲುಪಿ ಪ್ರತಿಭಟನೆ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.